ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಹೆಸರು ಡಾಕ್ಟರ್ ವೇದಾವತಿ. ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಪುಟಾಣಿ. ನಾವು ನಮ್ಮ ಭಾಷೆಯಲ್ಲಿ ಪುಟಾಣಿ ಅಂತ ಕರಿತೀವಿ, ಬೆಂಗಳೂರು ಭಾಷೆಯಲ್ಲಿ ಹುರುಗಡ್ಲೆ ಅಂತ ಕರೀತಾರೆ, ಮತ್ತು ಇದಕ್ಕೆ ಚೆನ್ನ ದಾಲ್ ಅಂತಲೂ ಕರೀತಾರೆ. ಸೊ ಇದು ಯಾವುದಕ್ಕೆ ಯೂಸ್ ಆಗುತ್ತೆ, ಈ ಬಾಡಿಗೆ ಏನು ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಇದು ಪುಟಾಣಿಯಲ್ಲಿ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ. ಆಮೇಲೆ ಇದರೊಳಗೆ ಪ್ರೋಟೀನ್ ಫೈಬರ್ ಇರೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಆಮೇಲೆ ಬೋನ್ಸಿಗೆ ತುಂಬ ಒಳ್ಳೆಯದು, ಮಸಲ್ಸ್ಗೂ ತುಂಬ ಒಳ್ಳೆಯದು, ಹಾರ್ಟಿಗಂತೂ ಇನ್ನೂ ಒಳ್ಳೆಯದು. ಸೊ ಇದು ಡೈಜೆಷನ್ಗೂ ತುಂಬ ಹೆಲ್ಪ್ ಆಗುತ್ತೆ. ಆಫ್ಟರ್ ಫುಡ್ ಅಂದರೆ ಊಟ ಆದಮೇಲೆ ಯಾವತ್ತಾದ್ರೂ ಹೆವಿ ತುಂಬ ತಿಂದಾಗ ಸೊ ನೀವು ಒಂದು ಮುಟ್ಟಿಗೆ ನೀವು ಪುಟಾಣಿ ತಿಂದರೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಡೈಜೆಷನು ಆಗುತ್ತೆ, ಮತ್ತು ಬ್ಲಾಟಿಂಗ್ ಆಫ್ ಅಬ್ಡಮನ್ ಅಂದರೆ ಹೊಟ್ಟೆ ಉಬ್ದಂಗೆ ಫೀಲ್ ಆಗುತ್ತಲ್ಲ ಜಾಸ್ತಿ ತಿಂದಾಗ, ಅದನ್ನು ರಿಡ್ಯೂಸ್ ಆಗುತ್ತೆ. ಸೊ ಇದು ಎನರ್ಜೆಟಿಕ್ ಸ್ನ್ಯಾಕ್ಸ್ ಫಾರ್ ಆಲ್ ಏಜಸ್ ಅಂತ ಹೇಳ್ಬೋದು. ಸ್ಪೆಷಲಿ ದೀಪಾವಳಿಗೆ ಎಲ್ಲ ಲಾಡು ಮಾಡ್ತಾರಲ್ಲ, ಅದು ಹುರುಗಡ್ಲೆ ಅಂತ ಹೇಳ್ಬೋದು. ಸೊ ಇಷ್ಟ ಆಗಿರುತ್ತೆ ಪುಟಾಣಿ ಮತ್ತು ಬೆಂಗಳೂರು ಭಾಷೆಯಲ್ಲಿ ಹುರುಗಡ್ಲೆ ಮತ್ತು ಚೆನ್ನ ದಾಲ್. ಇದ್ರ ಬಗ್ಗೆ ನಿಮಗೆ ಇಷ್ಟ ಆದರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.